ಇವತ್ತಿನ ಅಮೇರಿಕ, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಏನಿದೆ, ಅಲ್ಲಿದ್ದ ಮೂಲ ನಿವಾಸಿಗಳಿಗೂ ಭಾರತಕ್ಕೂ ಯಾಕೆ ಸಾಮ್ಯ ಬಂತು? 15ರಿಂದ 20 ಸಾವಿರ ವರ್ಷಗಳ ಹಿಂದೆ ಈ ದಕ್ಷಿಣ ಭಾರತದಿಂದ ನೌಕೆಗಳ ಮೂಲಕ ವಿಶ್ವದ ಬೇರೆ ಬೇರೆ ಕಡೆ ವಲಸೆ ಹೋದರು. ಇಲ್ಲಿ ಅವರು ಕೃಷಿಯಿಂದ, ಬೇಟೆಯಿಂದ ತಮ್ಮ ಜೀವನವನ್ನು ವಿಕಾಸಗೊಳಿಸ್ಕೊಳ್ತಾ ಹೋದರು. ನಮಸ್ಕಾರ, ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಕಾಲಂ ರಾಷ್ಟ್ರ ಮೊದಲು, ನೇಷನ್ ಫಸ್ಟ್. ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಭಾರತದ ಅಸ್ಮಿತೆಯ ಬಗ್ಗೆ, ಭಾರತೀಯ ಮಹಾಕಾವ್ಯಗಳ ಬಗ್ಗೆ, ಇತಿಹಾಸದ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತು ಮಹಾಭಾರತದ ಒಂದೆರಡು ಸಂಗತಿಗಳ ಬಗ್ಗೆ ಮಾತನಾಡಬಹುದು. ವಿಶೇಷ ಅಂತ ಹೇಳಿದ್ರೆ, ಕಳೆದ 2 ದಶಕಗಳಲ್ಲಿ ವೈಜ್ಞಾನಿಕ ಅನ್ವೇಷಣೆಗಳಿಂದ, ಸಂಶೋಧನೆಯಿಂದ ಬಹಳ ಮಹತ್ವದ ಸಂಗತಿಗಳು ನಮಗೆ ಸಿಗ್ತಾ ಇದೆ. ವಿಶೇಷವಾಗಿ ಕಾಲ ನಿರ್ಣಯ ಕೂಡ. ಹಾಗೆ ಯಾವ ರೀತಿ ಇವತ್ತಿನ ಅಮೇರಿಕ, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಏನಿದೆ, ಅಲ್ಲಿದ್ದ ಮೂಲ ನಿವಾಸಿಗಳಿಗೂ ಭಾರತಕ್ಕೂ ಯಾಕೆ ಸಾಮ್ಯ ಬಂತು, ಯಾಕೆ ಒಂದೇ ರೀತಿ ಜನಜೀವನ ಇದೆ, ಈ ಥರದ ಅನೇಕ ಸಂಗತಿಗಳಿದೆ. ಇದನ್ನು ಕೂಡ ಇವತ್ತಿನ ಆಧುನಿಕ ವಿಜ್ಞಾನ ಈ ವಲಸೆಯ ಒಂದು ಟ್ರ್ಯಾಕಿಂಗ್ ಯಾವ ರೀತಿ ಹೋಗಿದೆ, ಇದನ್ನು ಅದ್ಭುತವಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಕಾಲ ನಿರ್ಣಯ ಒಂದು, ಈ ವಲಸೆದೊಂದು ಪಥದರ್ಶನ, ಇದು ಕೂಡ ನಾವು ಗಮನಿಸಬಹುದು. ಮೂಲತಃ 72 ಸಾವಿರ ವರ್ಷಗಳ ಹಿಂದೆ ಯಾವ ಒಂದು ಅಗ್ನಿಪರ್ವತ ಸಿಡಿತೋ ಸುಮಾತ್ರದಲ್ಲಿ, ಆ ಕಾರಣಕ್ಕೆ ಆಗ ಇದ್ದ ಇಡೀ ಪ್ರಪಂಚದ ಜನಜೀವನ ಪೂರ್ತಿ ನಷ್ಟ ಆಯಿತು. ಆಫ್ರಿಕಾದಲ್ಲಿ 1,000 ಜನ ಮಾತ್ರ ಉಳ್ಕೊಂಡ್ರು. ಅವರ ಸಂತತಿನೇ ಬೆಳೀತಾ ಹೋಯಿತು. ಸುಮಾರು 50 ಸಾವಿರ ವರ್ಷಗಳ ಹಿಂದೆ ಆ ಒಂದು ಪ್ರವಾಹ ವಲಸೆಗೆ ಬಂತು. ಎಲ್ಲಿಗೆ? ಮಧ್ಯ ಭಾರತಕ್ಕೆ ಬಂದರು. ಹಾಗೆ ಅಂತ 50 ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಅವರು ಕೃಷಿಯಿಂದ, ಬೇಟೆಯಿಂದ ತಮ್ಮ ಜೀವನವನ್ನು ವಿಕಾಸಗೊಳಿಸ್ಕೊಳ್ತಾ ಹೋದರು. ಹಾಗೆ ಅವರೇನೆ ಬೇರೆ ಬೇರೆ ದೇಶಗಳಿಗೆ ಕೂಡ ವಲಸೆ ಹೋದರು ಅಂತ. ಇದು ಯಾವುದನ್ನು ನಾವು ಜೆನೆಟಿಕ್ಸ್ ಅಂತೀವೋ, ಯಾವುದನ್ನು ವಂಶವಾಹಿ ತಂತುಗಳು ಅಂತೀವೋ, ಮತ್ತು ಈ ಯಾವ ರೀತಿ ವಲಸೆ ಆಯಿತು ಅಂತ, ಇದೆಲ್ಲದೂ ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಸುಮಾರು 15ರಿಂದ 20 ಸಾವಿರ ವರ್ಷಗಳ ಹಿಂದೆ ಭಾರತದಿಂದ, ವಿಶೇಷವಾಗಿ ದಕ್ಷಿಣ ಭಾರತದಿಂದ ನೌಕೆಗಳ ಮೂಲಕ ವಿಶ್ವದ ಬೇರೆ ಬೇರೆ ಕಡೆ ವಲಸೆ ಹೋದರು. ಹಾಗೆ ಇವತ್ತು ಭಾರತ ಯಾವ ರೀತಿ ಸ್ಥಿತಿ ಇದೆ, ಕಳೆದ 1-2 ಸಾವಿರ ವರ್ಷಗಳ ಒಂದು ಆಕ್ರಮಣಗಳಿಂದ ಯಾವ ರೀತಿ ಒಂದು ದುಸ್ಥಿತಿನಲ್ಲಿದೆ ಅಂತ ಹೇಳಿದ್ರೆ, ಯಾವುದನ್ನು ಹೇಳಿದ್ರೂ ಕೂಡ, ವಿಜ್ಞಾನ ಅದಕ್ಕೆ ಅನೇಕ ಪುರಾವೆಗಳನ್ನು ತೋರಿಸಿದ್ರು ಕೂಡ ನಾವು ನಂಬೋದು ಕಷ್ಟ ಆಗುತ್ತೆ. ಆದರೆ ಆ ಒಂದು ಟ್ರ್ಯಾಕಿಂಗ್ ಏನಿದೆ, ವಲಸೆಯ ಒಂದು ಪಥ ಏನಿದೆ, ಬಹಳ ಸ್ವಾರಸ್ಯವಾಗಿದೆ. ಭಾರತೀಯರು ನೌಕಾ ವಿಜ್ಞಾನ ಇದೆ, ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಬಹಳ ಪರಿಣಿತರು. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಏನು 3 ಥರದ ಸಮುದ್ರಗಳಿದೆ, ಅಲ್ಲಿ ಈ ಥರದ್ದು ನಡೆದಿದೆ. ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ, ಜಾವಾ, ಸುಮಾತ್ರಗಳ ಈ ಕಡೆ ಆಗಲಿ, ಆ ಕಡೆ ಆಗಲಿ 15-20 ಸಾವಿರ ವರ್ಷಗಳಿಂದ ಹೋದರು. ಹಾಗೆ ಅಂತ ಇದಕ್ಕೆ ಏನೊಂದು ಆಧಾರ ಅಂತ ಹೇಳಿದ್ರೆ, ಭಾರತವನ್ನು ಹುಡುಕೊಂಡು ಕೊಲಂಬಸ್ ಆಗಲಿ, ಇವರಾಗಲಿ ಹೋದರು, ಅವೆಲ್ಲ ಗೊತ್ತಿದೆ ನಮಗೆ. ಸುಮಾರು 500 ವರ್ಷಗಳ ಹಿಂದೆ ಹೋದರು. ಅಲ್ಲಿರುವ ಮೂಲ ನಿವಾಸಿಗಳನ್ನು ಇಂಡಿಯನ್ಸ್ ಅಂತಲೇ ಕರೆದರು. ಇವತ್ತು ಕೂಡ ಬಹುಪಾಲು ಇಂಗ್ಲಿಷ್ ಸಾಹಿತ್ಯದಲ್ಲಿ, ಪುಸ್ತಕಗಳಲ್ಲಿ, ಯುರೋಪಿಯನ್ ಭಾಷೆಗಳ ಪುಸ್ತಕದಲ್ಲಿ ಅವ್ರನ್ನ ಇಂಡಿಯನ್ಸ್ ಅಂತಲೇ ಕರೀತಾರೆ. ಇದೊಂದು ವಿಚಿತ್ರ. ಇರಲಿ, ಆ ಎಲ್ಲ ಮೂಲ ನಿವಾಸಿಗಳು ಕೂಡ ಅಜಟೆಕ್ ಸಂಸ್ಕೃತಿ ಆಗಲಿ, ಮಯನ್ ಸಂಸ್ಕೃತಿ ಆಗಲಿ, ಇಂಕಾ ಸಂಸ್ಕೃತಿ ಆಗಲಿ, ಇವರೆಲ್ಲರೂ ಕೂಡ ಭಾರತೀಯ ಮೂಲದವರು. ಇದಕ್ಕೆ ಒಂದು ಪುರಾವೆ ಏನು, ವಾದ ಏನು, ಅದು ಕೂಡ ಬಹಳ ಅದ್ಭುತವಾಗಿದೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ನಾವು ಆನೆಗಳನ್ನು ಕಾಣ್ತೀವಿ. ಆದರೆ
ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕಾದಲ್ಲಿ ಆನೆಗಳಿಲ್ಲ, ಅಲ್ಲಿನ ಕಾಡುಗಳಲ್ಲಿ ಕೂಡ ಆನೆಗಳಿಲ್ಲ. ಆದರೆ ಸುಮಾರು 10-15 ಸಾವಿರ ವರ್ಷಗಳ ಹಿಂದಿನ ಅನೇಕ ಶಿಲ್ಪಗಳು ಸಿಕ್ಕಿದೆ. ಆ ಮೂಲ ನಿವಾಸಿಗಳ ಶಿಲ್ಪಗಳು, ಅದರಲ್ಲಿ ಆನೆಯ ತಲೆಯನ್ನು ನೋಡಬಹುದು. ಏನದು ಅಂತ ಹೇಳಿದ್ರೆ, ಭಾರತದಿಂದ ಹೋದವರು ನಮ್ಮ ಋಗ್ವೇದ ಮತ್ತು ಅನೇಕ ಗ್ರಂಥಗಳಲ್ಲಿ ಇಂದ್ರ, ವರುಣ, ಅಗ್ನಿ ಇವರ ಒಂದು ಉಲ್ಲೇಖ ಇದೆ. ಇಂದ್ರನ ಆನೆ ಐರಾವತ. ಆ ಐರಾವತದ ಶಿಲ್ಪಗಳನ್ನು ನಾವು ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕಾದ ಈ ಮೂಲ ನಿವಾಸಿಗಳ ಇನ್ಕಾ ಆಗಲಿ, ಅಜಟೆಕ್ ಆಗಲಿ, ಮತ್ತು ಮಯನ್ ಸಂಸ್ಕೃತಿ ಆಗಲಿ, ಇದರಲ್ಲಿ ನಾವು ಕಾಣಬಹುದು. ಇದು ಬಹಳ ಅದ್ಭುತವಾದ್ದೇನೆ. ಇದು ಯಾವ ಪ್ರದೇಶದಲ್ಲಿ ಆನೆಗಳಿಲ್ವೋ ಅಲ್ಲಿ ಆನೆಗಳ ಶಿಲ್ಪ ಇದೆ ಅನ್ನೋಂಥದ್ದು ಬಹಳ ಒಳ್ಳೆಯ ಒಂದು ಕುರು ಆಗಿದೆ, ಒಂದು ಆಧಾರ ಆಗಿದೆ. ಹಾಗೇನೆ ಅವರ ಒಂದು ರೀತಿ ಸಂಸ್ಕೃತಿ ಎಲ್ಲದೂ ಕೂಡ ಭಾರತೀಯ ಸಂಸ್ಕೃತಿ ಏನಿದೆ, 10,000 ವರ್ಷಗಳ ಹಳೆಯ ಸಂಸ್ಕೃತಿ, ಎರಡೂ ಕೂಡ ಅನೇಕ ಸಾಮ್ಯಗಳಿದೆ. ಈ ಕಾರಣದಿಂದ ಇಲ್ಲಿಂದ ಅಲ್ಲಿಗೆ ಹೋಗಿರಬಹುದು ಅನ್ನೋದಕ್ಕೆ ಬಹಳ ಒಳ್ಳೆಯ ಒಂದು ರುಜುವಾತಾಗತ್ತೆ. ಹಾಗೆ ಎಂಥ ಒಂದು ವಿಚಿತ್ರ, ಎಂಥ ಇದು ಅಂತ ಹೇಳಿದ್ರೆ ಇದನ್ನು ಕೂಡ ನಾವು ಗಮನಿಸ್ಬೋದು. ಯಾವುದನ್ನ, ನಮಗೆ ಮಹಾಭಾರತದ ಯುದ್ಧ ಗೊತ್ತಿದೆ. ಅಲ್ಲಿ ಎರಡೂ ಪಕ್ಷಗಳು, ಕೌರವರು ಪಾಂಡವರು ಎಲ್ಲರೂ ಕೂಡ ಭೀಷ್ಮರ ಹತ್ರ ಹೋಗ್ತಾರೆ. ಭೀಷ್ಮರು ಯುದ್ಧದ ನಿಯಮಗಳನ್ನು ಅವರು ಒಂದು ರೀತಿ ಎಲ್ಲದನ್ನು ಕೂಡ ಸಿದ್ಧಪಡಿಸ್ತಾರೆ. ಅದಕ್ಕೆ ಧರ್ಮಯುದ್ಧ ಅಂತ. ಏನು ಧರ್ಮಯುದ್ಧದ ಪರಿಕಲ್ಪನೆ ಇದೆ ಅದು ಪ್ರಾರಂಭ ಆಗಿದ್ದು ದಾಖಲೆ ಇರುವಂಥದ್ದು ಮಹಾಭಾರತದಲ್ಲಿ, ಮತ್ತೆ ಭೀಷ್ಮರದನ್ನೆಲ್ಲದನ್ನು ಕೂಡ ಸಿದ್ಧಪಡಿಸ್ತಾರೆ ಹಾಗೆ ಅಂತ. ಈ ಧರ್ಮಯುದ್ಧದ ಪರಿಕಲ್ಪನೆ ಅಷ್ಟು ಹಳೆಯದು ಹಾಗೆ ಅಂತ. ಏನದು, ಯಾರೇ ಆಗಲಿ ಯುದ್ಧದಿಂದ ಓಡೋಗ್ತಾ ಇರೋನಿಗೆ ಹಿಂಭಾಗದಿಂದ ಅವನನ್ನು ಕೊಲ್ಲಬಾರದು, ಹೆಂಗಸರನ್ನ ಮಕ್ಕಳನ್ನು ಕೂಡ ಕೊಲ್ಲಬಾರದು. ಈ ಥರದ ಅನೇಕ ಸಂಗತಿಗಳನ್ನು ಭೀಷ್ಮರು ಒಂದು ನಿಯಮಗಳನ್ನು ಮಾಡ್ತಾರೆ. ಅದನ್ನು ಎರಡೂ ಕಡೆಯವರು ಪಾಲಿಸಬೇಕು ಹಾಗೆ ಅಂತ. ನೋಡಿ, ಯಾವ ರೀತಿ ಇಲ್ಲಿಂದ ಹೋದ್ರೋ ಭಾರತದಿಂದ 15-20 ಸಾವಿರ ವರ್ಷಗಳ ಹಿಂದೆ ಯಾರು ಅಲ್ಲಿ ಮೂಲ ನಿವಾಸಿಗಳಾಗಿದ್ರೋ, ಯುರೋಪಿನ ಸ್ಪೇನ್ ಇರಲಿ, ಪೋರ್ಚುಗಲ್ ಇರಲಿ, ಫ್ರೆಂಚ್ ಇರಲಿ, ಬ್ರಿಟಿಷ್ ಇರಲಿ, ಅವರು 500 ವರ್ಷಗಳ ಹಿಂದೆ ಹೋದವರು, ಚಿನ್ನದ ಆಸೆಗೋಸ್ಕರವಾಗಿ ಹೋದರು. ಅಲ್ಲಿನ ಎಲ್ಲ ಸಂಸ್ಕೃತಿಗಳನ್ನು ನಾಶ ಮಾಡಿದ್ರು. ಅದ್ಭುತವಾದ ಸಂಸ್ಕೃತಿ ಇತ್ತು, ಕೃಷಿ ಇತ್ತು, ವ್ಯಾಪಾರ ವ್ಯವಹಾರಗಳ ಅನೇಕ ಒಂದು ಇದನ್ನು ಮಾಡ್ಕೊಂಡಿದ್ರು, ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಎಲ್ಲದನ್ನೂ ನಾಶ ಮಾಡಿದ್ರು. ಅಲ್ಲಿದ್ದ ಜನರನ್ನೆಲ್ಲ ಕೊಂದು ಹಾಕಿದ್ರು. ಕೆಲವು ಲಿಪಿಗಳನ್ನು ಓದಕ್ಕೆ ಸಾಧ್ಯವಾಗದಲ್ಲೇ ಇರೋ ಹಾಗೆ ಆ ಲಿಪಿಗಳನ್ನು ಓದೋರು ಎಲ್ಲರನ್ನೂ ಕೂಡ ಕೊಂದು ಹಾಕಿರೋದ್ರಿಂದ ಅದನ್ನು ಡಿಕೋಡಿಂಗೇ ಸಾಧ್ಯ ಆಗ್ತಾ ಇಲ್ಲ. ಇಷ್ಟಕ್ಕೂ ಕಾರಣ ಯುರೋಪಿಂದ ಅಲ್ಲಿಗೆ ಹೋಗಿದ್ದ ಆಕ್ರಮಣಕಾರಿಗಳು. ಅಲ್ಲಿ ಅಜಟೆಕ್ ಸಂಸ್ಕೃತಿಯ ಒಂದು ಉಲ್ಲೇಖವನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೋಬಹುದು. ಒಬ್ಬ ಯೋಧ ಸಿಗ್ತಾನೆ. ಸ್ಪೇನ್ನವರು ಅತ್ಯಂತ ಕ್ರೂರಿಗಳು. ಅವರು ಅಲ್ಲಿ ಹೋದಾಗ ಎಂಥ ಒಳ್ಳೆ ಯೋಧರು ಹಾಗೆ ಅಂದರೆ, ಪ್ರಾಚೀನ ಭಾರತದಲ್ಲಿ ಇದ್ದವರು ಕೂಡ ನಾವು ಭಾಳ ಒಳ್ಳೆ ಮಲ್ಲರನ್ನ, ಪಟುಗಳನ್ನು, ಯೋಧರನ್ನು ನೋಡ್ಬೋದು. ಅದೇ ರೀತಿ ಆ ಕಾಲದ ಮೂಲ ನಿವಾಸಿಗಳು ಯಾರಿದ್ರು, ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕಾದಲ್ಲಿ ಮೂಲತಃ ಭಾರತದಿಂದ ಹೋಗಿದ್ರು, ಅವರು ಕೂಡ ಹಾಗೇನೆ. ಅವರ ನಿಯಮಗಳು ಕೂಡ ಈ ಧರ್ಮಯುದ್ಧದ ನಿಯಮಗಳಂತೆ ಇದ್ವು ಹಾಗೆ ಅಂತ. ಎಷ್ಟಾಶ್ಚರ್ಯ ಅಂತ ಹೇಳಿದ್ರೆ, ಅಜಟೆಕ್ ಸಂಸ್ಕೃತಿ ಏನಿತ್ತು, ಅವರು ಯುದ್ಧ ಮಾಡಬೇಕಾದ್ರೆ ಶತ್ರುಗಳು ಮುಂಚೆನೇ ಘೋಷಣೆ ಮಾಡಬೇಕಾಗಿತ್ತು. ಯಾರು ಆಕ್ರಮಣಕ್ಕೆ ಬರ್ತಾರೋ ಆ ಶತ್ರುಗಳಿಗೆ ಕೇಳ್ತಾ ಇದ್ರು ಅವರು, ನಿಮಗೆ ಆಹಾರ ಇದೆಯಾ, ಶಸ್ತ್ರಾಸ್ತ್ರಗಳಿದೆಯಾ ಅಂತ. ಅದನ್ನು ಕಳಿಸ್ಕೊಡ್ತಾ ಇದ್ರು ಅಜಟೆಕ್ನವರು. ಇಷ್ಟು ಅದ್ಭುತವಾದ ಮತ್ತು ವಿಶಿಷ್ಟವಾದ ಸಂಸ್ಕೃತಿ ಅದು. ಈ ಥರದನ್ನು ಭಾರತದಲ್ಲಿ ಕೂಡ ನಾವು ನೋಡ್ಬೋದು. ನಮ್ಮ ಇತಿಹಾಸದಲ್ಲಿ ಕೂಡ ಈ ರೀತಿ ಅನೇಕ ಸಂಗತಿಗಳನ್ನು ನಾವು ಗಮನಿಸ್ಬೋದು. ಆದರೆ ನಮ್ಮ ಶತ್ರುಗಳು ಯಾರಿದ್ರು, ಅಲ್ಲಿನ ಮೂಲ ನಿವಾಸಿಗಳ ಶತ್ರುಗಳು, ಆಕ್ರಮಣಕಾರಿಗಳು ಯಾರಿದ್ರು, ಅವರು ರಾಕ್ಷಸರಾಗಿದ್ದರು. ಯಾವ ನಿಯಮಗಳನ್ನು ಕೂಡ ಯಾವುದು ಕೂಡ ಅವರಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮಲ್ಲೇನ ಸಂಸ್ಕೃತಿ ನಾಶ ಆಯಿತೋ ಅದಕ್ಕಿಂತ ಹೆಚ್ಚಿನ ನಾಶ ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕಾದಲ್ಲಾಯಿತು. ಇದನ್ನು ಕೂಡ ನಾವು ಗಮನಿಸ್ಬೋದು. ಯಾವ ರೀತಿ ಸ್ಪೇನ್ನವ್ರು ಹೋದರು, ಅವರು ಪಾಪ ಗೊತ್ತೇ ಆಗಲಿಲ್ಲ ಅವರಿಗೆ.
ಇವರು ನಮ್ಮ ಜೊತೆಯಲ್ಲಿ ಬಂದು ಸೇರ್ತಾರೆ ಹಾಗೆ ಅಂದ್ಕೊಂಡ್ರು. ಎಲ್ಲರನ್ನೂ ಕೂಡ ಕತ್ತರಿಸಿ ಹಾಕಿದ್ರು. ಈ ಅನೇಕ ವಿವರಗಳನ್ನು ಸ್ವತಃ ಸ್ಪೇನ್ನವರೇ ಬರೆದಿಟ್ಟಿದ್ದಾರೆ. ಏನು ನಾನು ವಿವರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನೋ, ಕೊಲಂಬಸ್ ಆಗಬಹುದು, ಅವನ ಮಗ ಆಗಬಹುದು, ಈ ಥರ ಅನೇಕ ಲೇಖಕರು ತಾವು ಯಾವ ರೀತಿ ಮೂಲ ನಿವಾಸಿಗಳನ್ನು ಕೊಂದು ಹಾಕಿದ್ವಿ ಅವರೇ ಅದನ್ನು ದಾಖಲೆ ಮಾಡಿದ್ದಾರೆ. ಯಾವ ರೀತಿ ಕ್ರಿಶ್ಚಿಯಾನಿಟಿನ ಒಂದು ರೀತಿ ಮತಾಂತರವನ್ನು ಅಲ್ಲಿ ಇದು ಮಾಡಬೇಕು, ಕ್ರಿಶ್ಚಿಯಾನಿಟಿ ಸ್ಥಾಪನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅಂತ ಹೋದರೂ ಅವರೇ ಅದನ್ನು ಬರೆದಿಟ್ಟಿದ್ದಾರೆ. ಈ ಕಾಲ ನಿರ್ಣಯದ ಬಗ್ಗೆ ಕೂಡ ಅನೇಕ ಸಂಗತಿಗಳಿದೆ. ಸುಮಾರು 5,000 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಅವೆಲ್ಲ ಜರುಗಿರಬಹುದು ಹಾಗೆ ಅಂತ ಇಲ್ಲಿವರೆಗೆ ಇತ್ತು. ಆದರೆ ಇತ್ತೀಚಿನ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಮುದ್ರದ ಉಬ್ಬರವಿಳಿತಗಳು, ನಕ್ಷತ್ರಗಳ ಚಲನೆ, ಈ ಎಲ್ಲದರ ಆಧಾರದ ಮೇಲೆ ಏನನ್ನ ಒಂದು ಕಾಲ ನಿರ್ಣಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಹಾಭಾರತ ಸುಮಾರು 7,000 ವರ್ಷಗಳ ಹಿಂದೆ ನಡೆದಿರಬಹುದು. ರಾಮಾಯಣ 14,000 ವರ್ಷಗಳ ಹಿಂದೆ ನಡೆದಿರಬಹುದು. ಮತ್ತೆ ಋಗ್ವೇದದ ರಚನೆಯಾಗಿದ್ದು ಸುಮಾರು 21,000 ವರ್ಷಗಳ ಹಿಂದೆ ಅಂತ. ಇದೆಲ್ಲದೂ ಕೂಡ ತುಂಬಾ ರೋಚಕವಾದ ಅದ್ಭುತವಾದ ಸಂಗತಿಗಳು. ಇಲ್ಲಿ ಇನ್ನೊಂದು ಉದಾಹರಣೆ ಬರುತ್ತೆ. ಮಹಾಭಾರತ ಯುದ್ಧ ನಡೆಯುತ್ತೆ. ಭೀಷ್ಮರ ನಂತರ ದ್ರೋಣರು ನಾಯಕತ್ವವನ್ನು ವಹಿಸಿರ್ತಾರೆ. 13ನೇ ದಿನ ಯಾವ ರೀತಿ ಅಭಿಮನ್ಯು ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ತಾನೆ, ಯಾವ ರೀತಿ ಎಲ್ಲ ಕೌರವರು ಕೂಡ ಅವನನ್ನು ಮೋಸದಿಂದ ಕೊಲ್ಲುತ್ತಾರೆ ಹಾಗೆ ಅಂತ. ಹಿಂದುಗಡೆಯಿಂದ ಯಾವ ರೀತಿ ಆಕ್ರಮಣ ಮಾಡಬಾರದು ಅದಷ್ಟನ್ನು ಕೂಡ ಮಾಡ್ತಾರೆ, ನಿಯಮಗಳ ವಿರುದ್ಧವಾಗಿ ಮಾಡ್ತಾರೆ. ಇದನ್ನು ಕೂಡ ನಾವು ಓದಿರ್ತೀವಿ. ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಆಗ ಸೈಂಧವನನ್ನು ಕೊಂದು ಹಾಕ್ತೀನಿ ನಾನು ಹಾಗೆ ಅಂತ, ಸೂರ್ಯಾಸ್ತ ಆಗೋದ್ರೊಳಗಡೆ ಕೊಲ್ತೀನಿ ಹಾಗೆ ಅಂತ. ಆಗ ಗೊತ್ತಾಗುತ್ತೆ ನಮಗೆ, ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟ, ಆಗ ಸೂರ್ಯ ಮರೆಯಾಗಿ ಹೋದ. ಆಗ ಜಯದ್ರಥ ಹೊರಗಡೆ ಬಂದಾಗ ಅವನನ್ನು ಕೊಂದು ಹಾಕಿದ. ಆ ಚಕ್ರ ಮತ್ತೆ ತೆಗೆದ ತಕ್ಷಣ ಮತ್ತೆ ಸೂರ್ಯ ಕಾಣಿಸ್ಕೊಂಡ ಅಂತ. ಅದಕ್ಕೆ ಕೆಲವರ ಒಂದು ವಾದ ಏನಿತ್ತು ಅಂತ ಹೇಳಿದ್ರೆ, ಅದು ಸೂರ್ಯಗ್ರಹಣ ಇರಬಹುದು ಹಾಗೆ ಅಂತ. ಸೂರ್ಯಗ್ರಹಣ ಇರಬಹುದು, ಸುದರ್ಶನ ಚಕ್ರದ ಒಂದು ಉದಾಹರಣೆ ಇದ್ರೂ ಕೂಡ. ಏಕೆಂದರೆ ನಮ್ಮ ರಾಮಾಯಣ ಮಹಾಭಾರತಗಳಂತಹ ಕಾವ್ಯಗಳಲ್ಲಿ ಕೇವಲ ಕಥೆ ಅಲ್ಲ, ಕಥೆ ಇದೆ, ಕಲ್ಪನೆ ಇದೆ, ಪುರಾಣಗಳಿವೆ, ಭೂಗರ್ಭಶಾಸ್ತ್ರ ಇದೆ, ಭೂಗೋಳ ಇದೆ, ಇತಿಹಾಸ ಇದೆ, ನೀತಿ ಇದೆ, ಅದ್ಭುತ, ಅದು ಅಧ್ಯಾತ್ಮ ಇದೆ. ಕೇವಲ ಒಂದು ಇದಲ್ಲ, ಪಾಶ್ಚಾತ್ಯರ ಕಾವ್ಯಗಳ ಒಂದು ಫ್ರೇಮ್ವರ್ಕ್ ಏನಿದೆ, ಚೌಕಟ್ಟೇನಿದೆ, ಅದಕ್ಕೆ ನಮ್ಮ ಕಾವ್ಯಗಳನ್ನು ಹೋಲಿಸೋ ಹಾಗಿಲ್ಲ. ಇಷ್ಟೂ ಸಂಗತಿಗಳಿದೆ. ರಾಮಾಯಣ ಮಹಾಭಾರತದ ಅನೇಕ ಸಂಗತಿಗಳಲ್ಲಿ ನಾವು, ಅನೇಕ ಸಾಲುಗಳಲ್ಲಿ ನಾವು ಖಗೋಳ ವಿಜ್ಞಾನವನ್ನು ಕೂಡ ನೋಡಬಹುದು. ಆಗ ಗೊತ್ತಾಗುತ್ತೆ, ಈ ಕೆಲವು ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು. ಏನು ಅಂತ ಹೇಳಿದ್ರೆ, ಮಹಾಭಾರತದ ಯುದ್ಧ ಪ್ರಾರಂಭ ಆಗಿದ್ದು ಅಮಾವಾಸ್ಯೆ ದಿನ. ಅದಾದ 13ನೇ ದಿನ ಮತ್ತೆ ಅಮಾವಾಸ್ಯೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸೂರ್ಯಗ್ರಹಣ ಆಗುವಂಥದ್ದು ಕೇವಲ ಅಮಾವಾಸ್ಯೆಗಳ ದಿನ, ಚಂದ್ರಗ್ರಹಣ ಆಗುವಂಥದ್ದು ಕೇವಲ ಹುಣ್ಣಿಮೆಯ ದಿನ ಹಾಗೆ ಅಂತ. ಈ ಕಾರಣಕ್ಕೆ ಇದು ಬಹಳ ಒಳ್ಳೆಯ ಒಂದು ವಿಮರ್ಶೆ, ಬಹಳ ಒಳ್ಳೆಯ ಒಂದು ಅನ್ವೇಷಣೆ ಇದು. ಆ ರೀತಿ ಅದು ಸೂರ್ಯಗ್ರಹಣ ಸಾಧ್ಯ ಇಲ್ಲ ಅಂತ. ಇದೆಲ್ಲದೂ ಕೂಡ ಮಹಾಭಾರತದ ಕಾಲ ನಿರ್ಣಯಕ್ಕೆ ಅನುಕೂಲ ಆಗುವಂಥದ್ದು. 5,000 ವರ್ಷಗಳ ಹಿಂದೆ ಏನೊಂದು ಸೂರ್ಯಗ್ರಹಣ ಆಗಿದೆ ಅಂದ್ಬಿಟ್ಟು ಇರಬಹುದು, 5,000 ವರ್ಷಗಳ ಹಿಂದೆ ಮಹಾಭಾರತ ಜರುಗಿರಬಹುದು, ನಡೆದಿರಬಹುದು ಅಂತ ಏನಿದೆ ಇಲ್ಲ. ಅದು 7,000 ವರ್ಷಗಳ ಹಿಂದೆ ಇದ್ದ ಈ ಥರದ ಅನೇಕ ಸಂಗತಿಗಳನ್ನು ನಾವು ನೋಡಬಹುದು. ಇನ್ನ ಒಂದು ಏನಂತ ಹೇಳಿದ್ರೆ, ಭಾರತ ಎಷ್ಟಿತ್ತು ಅಂತ. ಸಾಂಸ್ಕೃತಿಕ ಭಾರತ ಏನಿತ್ತು ಅದು ರಾಜಕೀಯ ಭಾರತ ಅಲ್ಲ. ಭಾರತಕ್ಕೆ ರಾಜಕೀಯ ಮುಖ್ಯ ಅಲ್ಲ, ಸಂಸ್ಕೃತಿ ಮುಖ್ಯ. ಸಾಂಸ್ಕೃತಿಕ ಭಾರತ ಬಹಳ ದೊಡ್ಡದದು. ಮಹಾಭಾರತ ಯುದ್ಧದಲ್ಲಿ ಭಗದತ್ತನ ಉದಾಹರಣೆ ಬರುತ್ತೆ. ಅವನು ಕೂಡ ಕೌರವರ ಪರವಾಗಿ ಯುದ್ಧ ಮಾಡದ ಅಂತ. ಈ ಎಲ್ಲದನ್ನು ಕೂಡ ಅಂದರೆ ನಾನು ಹೇಳಿದ ಹಾಗೆ ಭೂಗೋಳದ ಅನೇಕ ವಿವರಗಳು ಕೂಡ ರಾಮಾಯಣ ಮಹಾಭಾರತಗಳಲ್ಲಿ ಸಿಕ್ಕುತ್ತೆ. ಯಾರಿವನು ಭಗದತ್ತ, ಎಲ್ಲಿಂದ ಬಂದ, ಇದನ್ನು ಕೂಡ ನಾವು ಗಮನಿಸಬಹುದು. ಬಾಗ್ದಾದ್ ಇದೆ, ಅದು ಇರಾಕ್. ಅದು ಹಿಂದೆ ಮೆಸೊಪೊಟೇಮಿಯಾ ಆಗಿತ್ತು. ಅನಂತರ ಇಸ್ಲಾಮಿನ ಕಾರಣಕ್ಕೆ ಬಹಳ ಬದಲಾವಣೆ ಆಯಿತು. ಇಸ್ಲಾಂ ಪೂರ್ವದ
ಮೆಸೊಪೊಟೋಮಿಯಾ ಆಗಲಿ ಯಾವುದೇ ಆಗಲಿ ಅದರ ಸ್ವರೂಪವೆಲ್ಲ ನಾಶ ಆಯಿತು. ಅಲ್ಲಿ ಬಾಗ್ದಾದ್ ಇದೆ, ಅದು ರಾಜಧಾನಿ. ಅದು ಇಂಗ್ಲೀಷಿನ ಭಾಷೆ ಮತ್ತು ರೋಮನ್ ಲಿಪಿ ಕಾರಣಕ್ಕೆ ಏನಂತ ಹೇಳಿದ್ರೆ BAGDAD ಬಾಗ್ದಾದ್ ಅಂತ ಏನೋ ಬರುತ್ತದೆ. ಅದನ್ನು ನಾವು ಕೂಡ ಭಾರತದಲ್ಲಿ ಬಾಗ್ದಾದ್ ಅಂತಲೇ ಉಚ್ಚಾರ ಮಾಡ್ತೀವಿ. ಕನ್ನಡದಲ್ಲಿ ಕೂಡ ಅನೇಕ ಒಂದು ಉಲ್ಲೇಖಗಳಲ್ಲಿ ಬಾಗ್ದಾದ್ ಅಂತ ಬರುತ್ತೆ. ಆದರೆ ಆ ಬಾಗ್ದಾದ್ ನಗರದಲ್ಲಿ, ಪಟ್ಟಣದಲ್ಲಿ ಅವರು ತಮ್ಮ ಊರಿನ ಹೆಸರನ್ನು ಯಾವ ರೀತಿ ಹೇಳ್ತಾರೆ, ಇದು ಕೂಡ ಬಹಳ ಸ್ವಾರಸ್ಯವಾಗಿದೆ. ಆಶ್ಚರ್ಯ ಆಗುತ್ತೆ. ಆ ಊರಿನ ಜನ ಆ ಊರಿನ ಹೆಸರನ್ನ ಬಗದತ ಅಂತಾರೆ. ಅದನ್ನು ಇಂಗ್ಲಿಷಿನ ಕಾರಣಕ್ಕೆ, ರೋಮನ್ ಲಿಪಿ ಕಾರಣಕ್ಕೆ ಬಾಗ್ದಾದ್ ಅಂತ ಹೇಳಿದ್ರು ಕೂಡ ಅಲ್ಲಿನ ಲೋಕಲ್ ಸ್ಥಳೀಯರು ಹೇಳುವಂಥದ್ದು ಬಗದತ ಅಂತ. ಅಂದರೆ ಅದು ಭಗದತ್ತನ ಊರದು. ಆ ಕಾಲದಲ್ಲಿ 7,000 ವರ್ಷಗಳ ಹಿಂದೆ ಭಗದತ್ತ ಅದನ್ನು ಆಳ್ತಾ ಇದ್ದ. ಅವನು ಮಹಾಭಾರತ ಯುದ್ಧದಲ್ಲಿ ಕೂಡ ಭಾಗವಹಿಸ್ದ ಅಂತ. ಈ ರೀತಿ ಅನೇಕ ಸಂಗತಿಗಳನ್ನ ಇವತ್ತು ಸಂಶೋಧನೆಯಿಂದ, ವಿಶ್ಲೇಷಣೆಯಿಂದ, ಪರಾಮರ್ಶೆಯಿಂದ ನಾವು ತಿಳ್ಕೊಳ್ಳೋ ಥರ ಆಗಿದೆ. ಮಹಾಭಾರತದ್ದಾಗಲಿ, ರಾಮಾಯಣದ್ದಾಗಲಿ, ಭಾಗವತದ್ದಾಗಲಿ ಇವತ್ತು ಆ ಅನೇಕ ಪುಟಗಳ ವ್ಯಾಖ್ಯಾನ, ವಿಶ್ಲೇಷಣೆ ನಮಗೆ ಅದ್ಭುತವಾದ ಸಂಗತಿಗಳನ್ನು ತೋರಿಸುತ್ತೆ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಸಂತೋಷ ಆಗುತ್ತೆ. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿ, ಈ ವಾಹಿನಿಗೆ ತಾವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಸ್ಕಾರ.